ಎಲ್ಲರಿಗೂ ಇಂತಹ ಹೃದಯವಂತಿಕೆ ದೇವರು ಕೊಡುವುದಿಲ್ಲ. ತನ್ನ ಅಣ್ಣನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ ಡಾಕ್ಟರ್ ರಮೇಶ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ರೇಣುಕಾನಗರದಲ್ಲಿರುವ ಶ್ರೀ ಸೂರ್ಯ ಹಾಸ್ಪಿಟಲ್ ಆಡಳಿತ ಮಂಡಳಿಯಿಂದ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಥೋಡ್ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಾಡು ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸೂರ್ಯ ಹಾಸ್ಪಿಟಲ್ ವತಿಯಿಂದ ಮೂಳೆ, ಚರ್ಮ, ಮಕ್ಕಳ ಬಿಪಿ, ಶುಗರ್, ಎಸಿಜಿ, ರಕ್ತದಾನ ಶಿಬಿರ, ಕಣ್ಣಿನ ಚಿಕಿತ್ಸೆ, ಸ್ತ್ರೀರೋಗ, ದಂತ ಸೇರಿದಂತೆ ವಿವಿಧ ಚಿಕಿತ್ಸೆಗಳನ್ನು ಹಮ್ಮಿಕೊಂಡಿದ್ದರು. 500ಕ್ಕೂ ಹೆಚ್ಚು ಜನ ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಥೋಡ್, ಎಲ್ಲರಿಗೂ ಇಂತಹ ಹೃದಯವಂತಿಕೆ ದೇವರು ಕೊಡುವುದಿಲ್ಲ. ನನ್ನ ಹುಟ್ಟುಹಬ್ಬದ ದಿನದಂದು ನನ್ನ ತಮ್ಮ ಡಾಕ್ಟರ್ ರಮೇಶ್ ಪ್ರತಿ ವರ್ಷವೂ ಇಂತಹ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿಕೊಂಡು ಬಡವರಿಗೆ ಅನುಕೂಲ ಮಾಡಿಕೊಡುತ್ತಾರೆ. ಡಾಕ್ಟರ್ ವೃತ್ತಿಯಲ್ಲಿ ದೇವರನ್ನ ಕಾಣಲಿ ಮತ್ತು ಉನ್ನತ ಸ್ಥಾನದಲ್ಲಿ ಬೆಳೆಯಲಿ ಎಂದು ಸಂತಸ ವ್ಯಕ್ತಪಡಿಸಿದರು. ಯಾರ್ದಾದ್ರೂ ಹುಟ್ಟುಹಬ್ಬ ಬಂತಂದ್ರೆ ದುಂದು ವೆಚ್ಚ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ನಿಮ್ ತಮ್ಮವರು ನಿಮ್ಮ ಹುಟ್ಟು ಹಬ್ಬದ ಅಂಗವಾಗಿ ಉಚಿತ ಸೇವೆ ಅಂತಂದ್ರೆ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸೋದ್ರ ಮೂಲಕ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅಂತ ವಿಚಾರವಾಗಿ ತಾವು ಏನ್ ಹೇಳೋದಕ್ಕೆ ಇಷ್ಟ? ನಾನು ರಮೇಶ್ ಅವರು ನನಗೆ ತಮ್ಮನಾಗೆ ನಮ್ಮ ಊರಿಂದ ಬಂದು, ಬಿಜಾಪುರಿಂದ ಬಂದು, ಅವರು ದೇವರಿಪ್ಪರಿಗೆ ಮತಕ್ಷೇತ್ರದಿಂದ ಬಂದು ನೆಲಮಂಗಲದಲ್ಲಿ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಬಡವರಿಗಾಗಿ ಉಚಿತ ತಪಾಸಣಾ ಸೇವೆಯನ್ನು ಮಾಡಿಕೊಂಡು ಈ ಭಾಗದ ಜನರಿಗೆ ಆರೋಗ್ಯ ಒಳ್ಳೆಯದಾಗಲಿ, ಆರೋಗ್ಯದಿಂದ ಇರಲಿ ಅಂಥೇಳಿ ಅವರು ಶ್ರಮಿಸ್ತಾ ಇದ್ದಾರೆ. ನಾನು ಭಾಳ ಯಾವತ್ತೂ ರಮೇಶ್ ಅವರು, ಇದು ಒಂದು ಮೊದಲನೇ ಬಾರಿ ಅಲ್ಲ, ನಾನು ಈ ಆಸ್ಪತ್ರೆ ಪ್ರಾರಂಭ ಆದಾಗ ಬಂದಿದ್ದೆ, ಓಪನಿಂಗ್ ಇದ್ದಾಗ ಬಂದಿದ್ದೆ, ಮತ್ತು ಪ್ರತಿ ವರ್ಷವೂ ಬರ್ತಾ ಇದ್ದೀನಿ. ಈ ಜನರ ಸೇವೆ ಮಾಡ್ತಾ ಇರೋದು ಭವಿಷ್ಯ ಈ ಗುಣ ಭಾಳಷ್ಟು ಜನಕ್ಕೆ ಬರಲ್ಲ. ಈ ಉಚಿತ ತಪಾಸಣಾ ಏನು ಶಿಬಿರ ಇವತ್ತು ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಅವರಿಗೆ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನನ್ನ ಹುಟ್ಟುಹಬ್ಬ ದಿವಸ ಈ ಒಳ್ಳೆಯ ಕೆಲಸ ಬಡವರಿಗೆ ಆಗ್ತಾ ಇದೆ ಅಂತ ನನಗೂ ಅದು ಹೆಮ್ಮೆಯ ಒಂದು ವಿಷಯ ಆಗಿದೆ. ಆಮೇಲೆ ಇದೇ ಥರ ಅವರು ಮತ್ತೆ ಮುಂದೆ ಸೇವೆ ಮಾಡ್ಕೊಂಡು ಹೋಗಲಿ. ಇವರು ಬೇರೆ ಡಾಕ್ಟ್ರುಗಳ ಥರ ನಾನು ಹಣ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತಲ್ಲ, ಸೇವೆ ಮಾಡೋದು. ವೈದ್ಯರಂತ ಹೇಳಿದ್ರೆ ಸೇವೆ ಮಾಡೋದು, ಆರೋಗ್ಯವಂತರಿರಬೇಕು ಎಲ್ಲರೂ ಅಂತ ಸೇವೆ ಮಾಡೋದರಲ್ಲಿ ಮುಂದಾಳತ್ವ ವಹಿಸಿ ನೆಲಮಂಗಲದಲ್ಲಿ ಒಳ್ಳೆ ಹೆಸರನ್ನು ಮಾಡಿ ಇವತ್ತು ಅವರು ಇನ್ನೂ ಉನ್ನತ ಸಕ್ಸಸ್ ಪಡೀಲಿ ಅಂತ ನಾವು ಹಾರೈಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಿ, ಫಾರ್ಮಸಿಯ ಒಂದು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.